ಸೊ ನಮ್ಮ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಈಸ್ ವೋಲ್ಟ್ಮೀಟರ್. ಸೊ ಇದರಲ್ಲಿ ಏಮ್ನ ನಮ್ಮ ಕ್ವಶನ್ ಆಗಿ ಕೊಟ್ಟಿರ್ತಾರೆ. ಸೊ ಪ್ರಿನ್ಸಿಪಲ್ ಮತ್ತು ಫಾರ್ಮುಲಾ ಈ ಎರಡು ಪಾಯಿಂಟ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ನಾವು ಬರಿಬೇಕಾಗುತ್ತೆ. ಸೊ ಪ್ರಿನ್ಸಿಪಲ್ ಆಲ್ರೆಡಿ ನಾವು ನಮ್ಮ ಥಿಯರಿಯಲ್ಲಿ ಓದಿರೋದೇ ಇರುತ್ತೆ ಕಾನ್ಸೆಪ್ಟು. ಫಾರ್ಮುಲಾ ಅಂತ ಅಂದಾಗ ಇಲ್ಲಿ ಐ ಜಿ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಐ ಜಿ ಫೈಂಡ್ ಔಟ್ ಮಾಡಿದ ಮೇಲೆ ಅದರಿಂದ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ರಿಕ್ವೈರ್ಡ್ ರೆಸಿಸ್ಟೆನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಈ ಎಕ್ಸ್ಪರಿಮೆಂಟಲ್ಲಿ ಈ ಎರಡು ಪಾಯಿಂಟ್ಗಳಿಗೆ ಟೂ ಮಾರ್ಕ್ಸ್ ಫಾರ್ ಪ್ರಿನ್ಸಿಪಲ್, 2 ಮಾರ್ಕ್ಸ್ ಫಾರ್ ಫಾರ್ಮುಲಾ. ನೆಕ್ಸ್ಟು 2 ಮಾರ್ಕ್ಸ್ ಫಾರ್ ಡ್ರಾಯಿಂಗ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ದ ಟರ್ಮ್. ಅಂದರೆ ಲೇಬಲ್ ಮಾಡಬೇಕು, ಅಟ್ಲೀಸ್ಟ್ ಒಂದು ನೀವು 2 ಪಾರ್ಟ್ ಆದರೂ ಲೇಬಲ್ ಮಾಡಲೇಬೇಕು. ಅದಾದಮೇಲೆ ಅಬ್ಸರ್ವೇಷನ್ಸ್ಗಳನ್ನ ಎಂಟಿ ಬರಿಬೇಕು. ನಾನಿಲ್ಲಿ ಆಲ್ರೆಡಿ ಗಿವನ್ ವ್ಯಾಲ್ಯೂಗಳನ್ನ ಫಿಲ್ ಮಾಡಿದ್ದೀನಿ. ಈ ಗಿವನ್ ವ್ಯಾಲ್ಯೂಸ್ ಏನಿರುತ್ತೆ ನಮಗೆ ಎಕ್ಸಾಮ್ನಿಂದನೇ ಕಂಡಕ್ಟ್ ಮಾಡ್ತಾ ಇರೋಂಥ ಎಕ್ಸಾಮ್ನವ್ರು ಏನು ಮಾಡ್ತಾರೆ, ಈ ವ್ಯಾಲ್ಯೂಸ್ಗಳನ್ನ ಕೊಡ್ತಾರೆ. ಸೊ ಇದ್ರ ಒಳಗಡೆ ಈ ಸರ್ಕ್ಯೂಟ್ ಡಯಾಗ್ರಾಮ್ಗೆ 2 ಮಾರ್ಕ್ಸು, ಅಬ್ಸರ್ವೇಷನ್ನ ಬರೆದ್ರೆ ನಮಗೆ ಎಂಟಿ ಅಬ್ಸರ್ವೇಷನ್ ಬರೆದ್ರೆ ನಮಗೆ ಎಷ್ಟು ಸಿಗುತ್ತೆ, 2 ಮಾರ್ಕ್ಸು. ಸೊ ಗಿವನ್ ವ್ಯಾಲ್ಯೂ ನೋಡಿ, ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಈಸ್ 125 ಆ್ಯಂಡ್ ಕೆ ವ್ಯಾಲ್ಯೂ ಈಸ್ 1.97 × 10⁻⁵. ಸೊ ಇಲ್ಲಿ ನಮ್ಮದು 3ನೇ ಪಾಯಿಂಟ್ ನೋಡಿರಿ, ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಸ್ಕೇಲ್ ಆಫ್ ದ ಗ್ಯಾಲ್ವನೋಮೀಟರ್ ಸ್ಕೇಲ್ ಅಂತಂದಾಗ ಗ್ಯಾಲ್ವನೋಮೀಟರ್ಸ್ದು ಈ ಸೈಡ್ ಆದರೂ ನೋಡ್ಬೋದು ನೀವು, ಈ ಸೈಡ್ ಆದರೂ ನೋಡಿರಿ ಎಷ್ಟು ಡಿವಿಷನ್ಸ್ ಇರುತ್ತೆ ಅಂದರೆ 30. ಹಾಗಾಗಿ ನಾನು ಇಲ್ಲಿ ಏನೇನು ಬರಿತೀನಿ, ನಾನು 30 ಡಿವಿಷನ್ಸ್ ಅಂತ ಬರ್ತೀನಿ. ಕರೆಂಟ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ಸ್ N ಡಿವಿಷನ್ಸ್ ಅಂತಂದಾಗ ಕೆ ವ್ಯಾಲ್ಯೂನ ಎನ್ ವ್ಯಾಲ್ಯೂ ಜೊತೆ ನಾವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಿದರೆ ನನಗೆ ಐ ಜಿ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅದೆಷ್ಟಿದೆ ಅಂತಂದರೆ 59.1 × 10⁻⁵. ನಾ ಏನು ಮಾಡಿದೆ, ಫಿಗರ್ ಆಫ್ ಮೆರಿಟ್ ಕೊಟ್ಟಿರೋದಕ್ಕೆ ಎನ್ನ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಮ್ಯಾಕ್ಸಿಮಮ್ ರೇಂಜ್ ವೋಲ್ಟ್ ಮೀಟರ್ ಟು ಬಿ ಕನ್ವರ್ಟೆಡ್ ಅಂತಂದಾಗ ನಾವು 3 ವೋಲ್ಟ್ ಅಂದಾಗ ನಾವು 3 ವೋಲ್ಟಿಂದ ಏನು ತೊಗೊಂಡಿನಿ, ನಾವು ಒಂದು ವೋಲ್ಟ್ ಮೀಟ್ರ್ ತೊಗೊಂಡಿರ್ತೀವಿ. ಹಾಗಾಗಿ ಇಲ್ಲಿ ಏನಂತ ಬರಿತೀವಿ, ನಾವು ಅದನ್ನ 3 ಅಂತ ಬರಿತೀವಿ. ಸೊ ಇದ್ರೊಳಗಡೆ ಕನೆಕ್ಷನ್ಸ್ ಹೆಂಗೆ ಮಾಡ್ತೀವಿ, ಇಲ್ಲಿ ನೋಡಿ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ರಿಯೋಸ್ಟ್ಯಾಟ್ಗೂ ಹೋಗಬೇಕು, ಗ್ಯಾಲ್ವನೋಮೀಟ್ರಿಗೂ ಹೋಗಬೇಕು, ವೋಲ್ಟ್ ಮೀಟ್ರಿಗೂ ಹೋಗಬೇಕು. ಒಂದು ಪಾಸಿಟಿವೇ ಎಲ್ಲ ಪಾಯಿಂಟನ್ನು ಕನೆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನಾವೊಂದು ಪಾಸಿಟಿವ್ ವೈರ್ನ ಮಾಡಿದ್ದೀವಿ. ಇದೇನಾಗುತ್ತೆ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಯಾರು ಪಾಸಿಟಿವ್ ಹೋಗುತ್ತೆ, ರಿಯೋಸ್ಟ್ಯಾಟ್ನ ಪಾಸಿಟಿವ್ಗೂ ಹೋಗುತ್ತೆ, ಗ್ಯಾಲ್ವನೋಮೀಟ್ರ್ ಪಾಸಿಟಿವ್ಗೂ ಹೋಗುತ್ತೆ, ವೋಲ್ಟ್ ಮೀಟ್ರ್ ಪಾಸಿಟಿವ್ಗೂ ಹೋಗುತ್ತೆ. ಸೊ ಒಂದೇ ವೈರ್ ಏನಾಗುತ್ತೆ, ಎಲ್ಲ ಪಾಸಿಟಿವ್ ಟರ್ಮಿನಲ್ಸ್ಗಳನ್ನ ಕನೆಕ್ಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಏನಿದೆ ಅಂತಂದರೆ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ರಿಯೋಸ್ಟ್ಯಾಟ್ನ ಅಪ್ಪರ್ ಟರ್ಮಿನಲ್ಗೆ ಹೋಗಬೇಕು. ಸೊ ಇಲ್ಲೊಂದು ನೆಗೆಟಿವ್ ವೈರ್ ಇದೆ. ಈ ನೆಗೆಟಿವ್ ವೈರ್ ಏನಾಗುತ್ತೆ, ಒಂದು ರೆಸಿಸ್ಟೆನ್ಸ್ ಬಾಕ್ಸಿಗೆ ಹೋಗುತ್ತೆ, ಇನ್ನೊಂದು ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟಿಗೂ ಹೋಗುತ್ತೆ. ಸೊ ಇಲ್ಲಿಗೇನಾಯಿತು, ನಮ್ಮದು ನೆಗೆಟಿವ್ ಪಾರ್ಟ್ ಆಫ್ ದ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಸೊ ಒಂದು ನೆಗೆಟಿವ್ ರಿಯೋಸ್ಟ್ಯಾಟಿಗೆ ಹೋಗುತ್ತೆ, ಒಂದು ನೆಗೆಟಿವ್ ರೆಸಿಸ್ಟೆನ್ಸ್ ಬಾಕ್ಸಿಗೆ ಹೋಗುತ್ತೆ. ಸೊ ಇಲ್ಲಿ ಕೊನೆಯದಾಗಿ ಗ್ಯಾಲ್ವನೋಮೀಟ್ರಿಗೆ ಸೀರೀಸಲ್ಲಿ ಏನು ಮಾಡಬೇಕು, ರೆಸಿಸ್ಟೆನ್ಸ್ ಬಾಕ್ಸ್ನ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಆ ಕನೆಕ್ಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಒಂದು ವೈಯರು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯಿಂದ ಎಲ್ಲಿ ಬರಬೇಕದು ರೆಸಿಸ್ಟೆನ್ಸ್ ಬಾಕ್ಸಿನ ಒಂದು ಪಾಯಿಂಟಿಗೆ ಕನೆಕ್ಟ್ ಆಗಬೇಕು. ಸೊ ಕೊನೆಯದಾಗಿ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಎಲ್ಲಿ ಬರಬೇಕು, ರಿಯೋಸ್ಟ್ಯಾಟಿಂದ ಒಂದು ನೆಗೆಟಿವ್ ಟರ್ಮಿನಲ್ ಬರಬೇಕು. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಎಲ್ಲಿ ಬರುತ್ತೆ, ರಿಯೋಸ್ಟ್ಯಾಟಿನ ಒಂದು ನೆಗೆಟಿವ್ಗೆ ಬರುತ್ತೆ. ಸೊ ಇಲ್ಲಿಗೇನಾಗುತ್ತೆ, ನಮ್ಮ ಟೋಟಲ್ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದರೆ, ನಾವು ಆರ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಆರ್ ವ್ಯಾಲ್ಯೂಗೆ ಆಲ್ರೆಡಿ ನಮಗೆ ಐ ಜಿ ಸಿಕ್ಕಿದೆ, ವಿ ಗೊತ್ತಿದೆ, ಜಿ ಗೊತ್ತಿದೆ. ಸೊ ಈ ವ್ಯಾಲ್ಯೂಸ್ಗಳನ್ನ ನಾವು ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ನಮ್ಮ ವ್ಯಾಲ್ಯೂ ಏನಂತ ಬರುತ್ತೆ, ಮೇಲೆ ವಿ ಪ್ಲೇಸಲ್ಲಿ 3 ಹಾಕಿದ್ದೀವಿ, ಐ ಜಿ ಪ್ಲೇಸಲ್ಲಿ 59.1 × 10⁻⁵ ಹಾಕಿದ್ದೀವಿ, ಜಿ ವ್ಯಾಲ್ಯೂ 125. ಈ 10⁻⁵ ಮೇಲೆ ಕಳಿಸಿದಾಗ +5 ಆಗುತ್ತೆ. ಸೊ ಇದ್ರ ಮುಂದೆ ನಾವು 5 ಸೊನ್ನೆಗಳನ್ನ ಇಟ್ಟು 59ಇಂದ ಡಿವೈಡ್ ಮಾಡಿ ಬಂದಿರೋ ವ್ಯಾಲ್ಯೂವಲ್ಲಿ 125ನ ರೆಡ್ಯೂಸ್ ಮಾಡಿದರೆ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ, 4951.1.
ಸೊ ಈ ವ್ಯಾಲ್ಯೂನ ನಾವು ಈ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ತೆಗಿಬೇಕು. ಸೊ ಎಷ್ಟು ವ್ಯಾಲ್ಯೂ ಹೇಳ್ತಾ ಇದ್ದರೆ 4000 ಅಂದರೆ ನಾನು ಏನು ಮಾಡ್ತೀನಿ, 2000 ತೆಗಿತಾ ಇದ್ದೀನಿ. ಇಲ್ಲಿಗೆ ಎಷ್ಟಾಯಿತು, 4000. 900 ಮಾಡಬೇಕು. 900 ಮಾಡಬೇಕಂದ್ರೆ 500, 700, 900. ಸೊ 51. ಇಲ್ಲೆಷ್ಟು ತೆಗಿತಾ ಇದ್ದೀವಿ ನಾವು, 50, ಇಲ್ಲಿ 51. ಸೊ ಓವರಾಲ್ ಆಗಿ ಇಷ್ಟು ನಾವೇನು ಮಾಡಬೇಕು, ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ತೆಗೆದ್ಮೇಲೆ ಉಳಿದಂಥ ಕೀಗಳನ್ನ ಏನು ಮಾಡಬೇಕು, ಸ್ವಲ್ಪ ಟೈಟ್ ಮಾಡಬೇಕು. ಯಾಕಂದರೆ ತುಂಬ ಕೀಸ್ ತೆಗೆದಿರೋದ್ರಿಂದ ಸ್ವಲ್ಪ ಕನೆಕ್ಷನ್ ಏನಾಗಿರುತ್ತೆ, ಇಲ್ಲಿ ಲೂಸ್ ಆದಾಗ ಹೆವಿ ರೆಸಿಸ್ಟೆನ್ಸ್ ಮತ್ತು ಆಫರ್ ಆಗೋಂಥ ಚಾನ್ಸ್ ಇರುತ್ತೆ. ಸೊ ಈ ಎಕ್ಸ್ಪರಿಮೆಂಟಲ್ಲಿ ನಮ್ಮದು ವೋಲ್ಟೇಜ್ 3 ಇರೋದ್ರಿಂದಾಗಿ ಈ ಬ್ಯಾಟ್ರಿ ಬಾಕ್ಸಲ್ಲಿ ವೋಲ್ಟೇಜ್ ನಾವೆಷ್ಟು ಇಟ್ಕೋಬೇಕು, 4ಕ್ಕೆ ಇಟ್ಕೋಬೇಕು. ಈಗ ನಾವು ಪವರ್ ಸಪ್ಲೈ ಆನ್ ಮಾಡಿದರೆ, ಸೊ ರಿಯೋಸ್ಟ್ಯಾಟನ್ನು ನಾವು ಹೇಗೆ ಮೂವ್ ಮಾಡಬೇಕಂದ್ರೆ, ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರಲ್ಲಿ ನನಗೆ 5 ಡಿವಿಷನ್ಸ್ ಮೂವ್ ಆಗಿದೆ ಅಂತಂದರೆ, ನನಗೆ ಗ್ಯಾಲ್ವನೋಮೀಟರಲ್ಲೂ ಸಹ ಎಷ್ಟು ಡಿವಿಷನ್ಸ್ ಮೂವ್ ಆಗಬೇಕು, 5 ಡಿವಿಷನ್ಸ್ ಮೂವ್ ಆಗಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ 1 ವೋಲ್ಟಿಗೆ ತಂದರೆ, ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರಲ್ಲಿ 1 ವೋಲ್ಟಿಗೆ ತಂದರೆ ನನಗೆ ಗ್ಯಾಲ್ವನೋಮೀಟ್ರಲ್ಲಿ ಅದರಲ್ಲಿ ಬರಬೇಕು 10 ಡಿವಿಷನ್ಸ್. ಸೊ ಇಲ್ಲಿ 1.5 ವೋಲ್ಟ್ ಇತ್ತಂದರೆ ಅಲ್ಲಿ ನನಗೆ 15 ಡಿವಿಷನ್ಸ್ ಬರುತ್ತೆ. ಸೊ ಅದೇ ರೀತಿಯಾಗಿ ನಾನು 2 ವೋಲ್ಟಿಗೆ ಬಂದರೆ ಅಲ್ಲಿ 20 ಡಿವಿಷನ್ಸಿಗೆ ಬರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ 2.5 ವೋಲ್ಟಿಗೆ ಬಂದರೆ ಅಲ್ಲಿ ನನಗೆ 25 ಡಿವಿಷನ್ಸಿಗೆ ಬರುತ್ತೆ. ಸೊ ಇದೇ ರೀತಿಯಾಗಿ ಈಚ್ ವೋಲ್ಟೇಜ್ ರೀಸನ್ಗೆ ನಮ್ಮದೇನು ಬರುತ್ತೆ, ಕನ್ವರ್ಟೆಡ್ ವ್ಯಾಲ್ಯೂ ಆಫ್ ಗ್ಯಾಲ್ವನೋಮೀಟ್ರದ್ದು ಡಿವಿಷನ್ಸ್ ಬಂದಿರುತ್ತೆ, ಅದು ವೋಲ್ಟ್ನಲ್ಲಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಲೀಸ್ಟ್ ಕೌಂಟ್ LC ಕನ್ವರ್ಟೆಡ್ ವೋಲ್ಟ್ ಮೀಟ್ರದ್ದು ಏನು ಮಾಡಬೇಕು, ಫೈಂಡ್ ಔಟ್ ಮಾಡೋಕ್ಕೆ ನಾವೇನು ಬರ್ತೀವಿ, ರೇಂಜ್ ಆಫ್ ದ ವೋಲ್ಟ್ ಮೀಟ್ರ್ ಎಷ್ಟು ತೊಗೊಂಡಿವಿ ನಾವು, 3 ವೋಲ್ಟು. ಹಾಗೆ ಇಲ್ಲಿ ಮೇಲೆ 3 ಬರ್ದೀನಿ. ಟೋಟಲ್ ಡಿವಿಷನ್ಸಿಂದ ಗ್ಯಾಲ್ವನೋಮೀಟರ್ ಎಷ್ಟಿವೆ ಅಂತ ಕೇಳಿದಾಗ 30 ಡಿವಿಷನ್ಸ್ ಇದ್ವು. ಸೊ ನಾನು 30 ಬರೆದಿದ್ದೀನಿ. ಇವೆರಡದು ಡಿವಿಷನ್ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ, 0.1. ಸೊ ಈ ಥರದೊಂದು ನಾವು ಟೇಬ್ಲರ್ ಕಾಲಮ್ನ ನಾವೇ ಹಾಕ್ಕೋಬೇಕಾಗುತ್ತೆ. ಈ ಟೇಬ್ಲರ್ ಕಾಲಮ್ಗೆ ನಮಗೆ ಮಾರ್ಕ್ಸ್ ಕೊಡೋದು. ಹಾಗಾಗಿ ಈ ಎಕ್ಸ್ಪರಿಮೆಂಟಲ್ಲಿ ಟೇಬ್ಲರ್ ಕಾಲಮ್ ಕಾಮನ್ ಆಗಿರೋದಿಲ್ಲ. ನಾವು ಈ ಕನ್ವರ್ಟೆಡ್ ಟೇಬ್ಲರ್ ಕಾಲಮ್ನ ನಾವೇ ಖುದ್ದಾಗಿ ಹಾಕಬೇಕಾಗುತ್ತೆ. ಸೊ ವ್ಯಾಲ್ಯೂಸ್ನ ಹೇಗೆ ಎಂಟ್ರಿ ಮಾಡ್ತೀವಿ ನೋಡೋಣ. ಸೊ ನನ್ನ ಫಸ್ಟ್ ಎಲ್ಲ 2 ಮೀಟ್ರ್ಗಳು 0 ಹಾಗಾಗಿ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೆಕೆಂಡ್ ವ್ಯಾಲ್ಯೂ ಏನಿದೆ, ನನಗೆ 5 ಡಿಫ್ಲೆಕ್ಷನ್ಸ್ಗಳು ಸಿಕ್ಕಿದ್ವು ಗ್ಯಾಲ್ವನೋಮೀಟ್ರಲ್ಲಿ. ಸೊ ಅದನ್ನು ಕನ್ವರ್ಟ್ ಮಾಡಿದ್ವಿ. ಕನ್ವರ್ಟೆಡ್ ವೋಲ್ಟ್ ಮೀಟ್ರ್ ರೀಡಿಂಗಿಗೆ ಕಂಪೇರ್ ಮಾಡಿದ್ರೆ ಅದು ಎಷ್ಟಾಗಬೇಕು, 0.5 ಡಿವಿಷನ್ಸ್ ಅಂತ ಆಗುತ್ತೆ. ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರಲ್ಲೂ ನಾನು 0.5 ಇಟ್ಟಿದ್ದೆ. ಹಾಗಾಗಿ ಈ 2 ರೀಡಿಂಗ್ಗಳದ್ದು ಡಿಫ್ರೆನ್ಸ್ ಏನಿರುತ್ತೆ, ನಮ್ಮದು ಎರರ್ ಇರುತ್ತೆ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಬರ್ತಾಯಿದೆ ಈಗ, 0. ಅದೇ ರೀತಿಯಾಗಿ ನನಗೆ 10 ಡಿವಿಷನ್ಸ್ ಬಂದಿದ್ವು. ಈ ಫಾರ್ಮುಲಾದಲ್ಲಿ ಹಾಕಿ 10 ಡಿವಿಷನ್ ಇಂಟು 0.1 ಮಾಡಿದೆ, ನನಗೆ ಎಷ್ಟು ಬಂತು, 1 ಅಂತ ಬಂತು. ನಾನು ವೋಲ್ಟ್ ಮೀಟ್ರಲ್ಲಿ 1 ಇಟ್ಟಿದ್ದೆ, 1 ವೋಲ್ಟ್ ಇಟ್ಟಿದ್ದೆ. ಸೊ ಇವೆರಡದ್ದು ಡಿಫ್ರೆನ್ಸ್ ಏನು ಬರ್ತಾಯಿದೆ, 0. ನೆಕ್ಸ್ಟ್ ನನಗೆ 15 ಡಿವಿಷನ್ಸ್ ಬಂದಿದ್ವು. ಕನ್ವರ್ಟೆಡ್ ವ್ಯಾಲ್ಯೂ ನಾನು ಕನ್ವರ್ಟ್ ಮಾಡಿದಾಗ ಅದು ಎಷ್ಟಾಗುತ್ತೆ, 1.5 ವೋಲ್ಟ್ ಆಗುತ್ತೆ. ನನ್ನ ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರಲ್ಲೂ 1.5 ಇದೆ. ಸೊ ಡಿಫ್ರೆನ್ಸ್ ವ್ಯಾಲ್ಯೂ ಏನು ಬರ್ತಾಯಿದೆ, 0. ಸೊ ನನ್ನ 20 ಡಿವಿಷನ್ಸ್ ಬಂದಿದ್ವು. ಕನ್ವರ್ಟೆಡ್ ವೋಲ್ಟ್ ಮೀಟ್ರ್ ವ್ಯಾಲ್ಯೂ ಮಾಡಿದಾಗ ಅದು 2 ವೋಲ್ಟ್ ಆಯಿತು. ನನ್ನ ಸ್ಟ್ಯಾಂಡರ್ಡಲ್ಲೂ 2 ವೋಲ್ಟ್ ಇತ್ತು. ಸೊ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ 25 ಡಿವಿಷನ್ಸ್ ಬಂದಿದ್ವು. ಕನ್ವರ್ಟ್ ಮಾಡಿದಾಗ 2.5 ವೋಲ್ಟ್ ಆಯಿತು. ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರಲ್ಲೂ 2.5 ಇತ್ತು. ಸೊ ಎರರ್ ವ್ಯಾಲ್ಯೂ ಏನು ಬಂತು, 0 ಬಂತು. ಸೊ ಲಾಸ್ಟ್ 30 ಡಿವಿಷನ್ಸ್ ಬಂದಾಗ ಕನ್ವರ್ಟ್ ಮಾಡಿದರೆ 3 ವೋಲ್ಟ್ ಆಯಿತು. ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟ್ರ್ನೂ 3 ವೋಲ್ಟ್ ಇತ್ತು. ಸೊ ಎರರ್ ಏನು ಬಂತು, 0. ಈಗ ರಿಸಲ್ಟಲ್ಲಿ ನಾವೇನು ಬರಿಬೇಕು, ಸೊ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಎಷ್ಟು ಬರ್ತಾಯಿದೆ ನಮಗೆ, 4951.1. ನಾವು ತೆಗೆದಿದ್ದ ವ್ಯಾಲ್ಯೂ ಎಷ್ಟು, 4951. ಸೊ ಇಲ್ಲಿಗೆ ರಿಸಲ್ಟು ಬರೆದದ್ದು ಕಂಪ್ಲೀಟ್ ಆಯಿತು. ಅಬ್ಸರ್ವ್ಡ್ ವ್ಯಾಲ್ಯೂ ಅಂತಂದರೆ ಕೆಲವೊಂದು ಸಲ ವ್ಯಾಲ್ಯೂ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂಗೂ
ಇಲ್ಲಿ ಕನ್ವರ್ಟ್ ಆಗ್ತಾ ಇರತಕ್ಕಂಥ ವೋಲ್ಟ್ ಮೀಟ್ರ್ ಮತ್ತು ಗೆಲ್ವನಮೀಟ್ರ್ ವ್ಯಾಲ್ಯೂಗೂ ಸ್ವಲ್ಪ ವೇರಿಯೇಷನ್ ಬಂದ ನಾವೇನು ಮಾಡಬೇಕಾಗತ್ತೆ, ನಾವು ಕ್ಯಾಲ್ಕುಲೇಟೆಡ್ ಮಾಡಿದ ವ್ಯಾಲ್ಯೂಕ್ಕಿಂತ ಸ್ವಲ್ಪ ಹೆಚ್ಚಿಗೂ ತೆಗೆಯೋ ಪರಿಸ್ಥಿತಿ ಬರುತ್ತೆ, ಕೆಲವೊಮ್ಮೆ ಕಡಿಮೆ ತೆಗೆದೇ ಇರೋ ಪರಿಸ್ಥಿತಿ ಬಂದಾಗ ಆ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ ಅಬ್ಸರ್ವ್ಡ್ ವ್ಯಾಲ್ಯೂ. ನಾವಿಲ್ಲಿ ಫಾರ್ಮುಲಾದಲ್ಲಿ ತೆಗ್ದೀವಲ್ಲ ಇದು ನಮ್ಮದೇನಾಗಿರುತ್ತೆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಸೊ ಇಲ್ಲಿಗೆ ಈ ಎಕ್ಸ್ಪರಿಮೆಂಟಿಂದು ರಿಸಲ್ಟ್ ಪಾಯಿಂಟ್ ತನಕ ಕವರ್ ಆಯಿತು. ಸೊ ಪರ್ಫಾರ್ಮಿಂಗ್ ದ ಎಕ್ಸ್ಪರಿಮೆಂಟು, ಕ್ಯಾಲ್ಕುಲೇಟೆಡು ಇವೆಲ್ಲ ಸೇರಿ ನಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಇದಿಷ್ಟು ಪಾರ್ಟಲ್ಲಿ 10 ಮಾರ್ಕ್ಸು. ಸೊ ಲಾಸ್ಟ್ 2 ಮಾರ್ಕ್ಸಲ್ಲಿರುತ್ತೆ ರಿಸಲ್ಟ್ ವಿತ್ ಯೂನಿಟಲ್ಲಿರುತ್ತೆ. ಸೊ ಇಲ್ಲಿಗೆ ನಮ್ಮದು ಎಷ್ಟಾಗುತ್ತೆ, ಇದು 20 ಮಾರ್ಕ್ಸ್ ಪಾಯಿಂಟ್ಗಳು ಕವರ್ ಆಗುತ್ತೆ. ಸೊ ಥ್ಯಾಂಕ್ ಯು.